ನನ್ನ ಹೆಸರು ತುಂಗ. ನಾನು ನಿಮಗೆಲ್ಲ ಒಂದು ಕತೆ ಹೇಳ. ಇದು ನನ್ನ ಪ್ರೀತಿಯ ಗೊಂಬೆ ಟೆಡ್ಡಿ. ಒಂದ್ ದಿವಸ ನಾನು ನನ್ನಣ್ಣ ಶಿವ ಟೆಡ್ಡಿ ಜೊತೆ ಆಟಾಡ್ತಿರ್ಬೇಕಾದ್ರೆ ಟೆಡ್ಡಿ ಕೈ ಕಿತ್ತೋಯ್ತು. ಹರಿದೋಗಿರೋ ಟೆಡ್ಡಿ ಇಟ್ಕೊಂಡು ಏನ್ ಆಟಾಡ್ತೀಯಾ, ಬಿಸಾಕು ಅದನ್ನ ಅಂತ ಮನೇಲೆಲ್ಲ ಬೈದ್ರು. ಅವತ್ತಿನ ದಿವಸ ಬೇಜಾರಲ್ಲಿ ಊಟ ಮಾಡದೆ ಅಳ್ತಾ ಮಲ್ಕೋಬಿಟ್ಟು. ಆಶ್ಚರ್ಯ ಏನಂದ್ರೆ ನನ್ನ ಗೊಂಬೆ ಟೆಡ್ಡಿ ಕರಡಿ ಮರಿ ರೂಪದಲ್ಲಿ ನನ್ನ ಕನಸಲ್ಲಿ ಬಂದು ಏನ್ ಹೇಳ್ತು ಗೊತ್ತಾ? ಆಹಾರ ನೀರು ಹುಡುಕ್ತಾ ಹುಡುಕ್ತಾ ಆ ಕರಡಿ ಮರಿ ಮನೆಯಿಂದ ನಮ್ಮ ತೋಟಕ್ಕೆ ಹೋಯ್ತಂತೆ. ಆಹಾರ ಹುಡ್ಕೊಂಡು ಹೋಗ್ಬೇಕಾದ್ರೆ ಅದರ ಕೈ ತಂತಿಗೆ ಸಿಕ್ಕಾಕೊಂತಂತೆ. ಅದನ್ನ ನೋಡಿದ ನನ್ನ ಅಣ್ಣ ಶಿವ ಅದಕ್ಕೆ ಸಹಾಯ ಮಾಡದೆ ಹಾಗೆ ಹೋಗ್ಬಿಟ್ನಂತೆ. ದಿನ ಪೂರ್ತಿ ನೋವಲ್ಲೇ ಅಳ್ತಾ ಇದ್ದ ಆ ಕರಡಿ ಮರಿನ ಅರಣ್ಯ ಅಧಿಕಾರಿಗಳು ರಕ್ಷಿಸಿ ಶಿವಮೊಗ್ಗ ಮೃಗಾಲಯಕ್ಕೆ ಕರೆತಂದ್ರಂತೆ. ಆ ಕರಡಿ ಮರಿ ಯಾರಿಗೂ ತನ್ನ ಮುಖನ ತೋರಿಸ್ಲೇ ಇಲ್ವಂತೆ. ಬೇರೆ ಕರಡಿಗಳಾದ ರಾಣಿ, ಗಜೇಂದ್ರ, ರ್ಯಾಂಬೋ, ಗಾಯತ್ರಿ, ಘಟೋತ್ಕಚ ಈ ಕರಡಿಯ ಆಗಮನದ ಸುದ್ದಿ ಕೇಳಿ ಚಿಂತೆಗೀಡಾದ್ರಂತೆ. ರಾಣಿ ವಯಸ್ಕಳಾದ್ರಿಂದ ಹೊಸ ಮರಿಗೆ ಮುದ್ದು ಮಾಡಕ್ ಹೋದಾಗ ಈ ಮರಿ ಅವಳನ್ನ ಸಹ ಮಾತಾಡ್ಸ್ಲೇ ಇಲ್ವಂತೆ. ಈ ಮರಿಗೆ ಕೈ ನೋವು ದಿನೇ ದಿನೇ ಹೆಚ್ಚಾಗಿ ಅದರ ಅಂಗೈ ಕಳಚಿ ಹೋಗಿ ರಕ್ತ ಬರಲು ಆರಂಭಿಸಿದಾಗ ಪಶುವೈದ್ಯರು ಪ್ರಥಮ ಚಿಕಿತ್ಸೆ ಕೊಟ್ರಂತೆ. ಏನೇ ಮಾಡಿದ್ರೂ ಫಲಕಾರಿ ಆಗದೆ ಇರೋದ್ರಿಂದ ಅದರ ಕೈನೇ ತೆಗಿಬೇಕಾಯ್ತಂತೆ. ಈಗ ಆ ಮರಿಗೆ ಒಂದೇ ಕೈ. ಆ ಮರಿ ನನಗೆ ಏನು ಕೇಳ್ತು ಗೊತ್ತಾ? ತುಂಗ, ನನಗೆ ಒಂದು ಕೈ ಇಲ್ಲದೆ ಇದ್ರೂ ನನಗೆ ಹಾಗೆ ಪ್ರೀತಿಸ್ತೀಯಾ, ನನ್ನ ಜೊತೆ ಹಾಗೆ ಆಟ ಆಡ್ತೀಯಾ ಅಂತ. ಅಷ್ಟರಲ್ಲಿ ಅಚ್ಚರಿಗೊಂಡು ನನಗೆ ಎಚ್ಚರ ಆಗೋಯ್ತು. ಮುಂದಿನ ದಿವಸ ನನ್ನ ಅಮ್ಮನ ಬಳಿ ಕೇಳಿ ಟೆಡ್ಡಿಗೆ ಹೊಸ ಕೈ ಜೋಡಣೆ ಮಾಡಿದೆ. ಶಿವ ಟೆಡ್ಡಿ ಕಿತ್ತಾಕಿರ್ಬೋದು, ಆದ್ರೆ ಅದ್ರ ಮೇಲಿರೋ ಪ್ರೀತಿನ ಯಾವತ್ತೂ ಕಡಿಮೆ ಮಾಡೋಕ್ಕಾಗಲ್ಲ. ಪ್ರೀತಿ ವಾತ್ಸಲ್ಯ ಸಂಘರ್ಷಣೆಗಿಂತ ಮೌಲ್ಯವಾಗಿತ್ತು. ಇದು ಒಂದು ಟೆಡ್ಡಿಯ ಕಥೆಯಲ್ಲ, ಇದು ಸಾವಿರಾರು ಮೂಕ ಪ್ರಾಣಿಗಳ ಕತೆ. ಮೂಕ ಪ್ರಾಣಿಗಳಿಗೆ ದನಿಯಾಗಿ ನಿಮ್ಮ ಕೈಲಾದಷ್ಟು ದೇಣಿಗೆ ನೀಡಿ. ಧನ್ಯವಾದಗಳು.